ನೆದರ್ಲ್ಯಾಂಡ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದಂತಹ ಮಾತುಗಳು ಸಂಚಲನವನ್ನ ಉಂಟು ಮಾಡಿದೆ. ಪರಿಸ್ಥಿತಿ ಕೈ ಮೀರಿದ್ರೆ ದಶಕಗಳ ಯತ್ನ ಏನಿದೆ ಅದು ವ್ಯರ್ಥ ಆಗಿಬಿಡುತ್ತೆ, ದಶಕಗಳಿಂದ ಮಾಡಿದ ಕೆಲಸ ನಿಷ್ಪ್ರಯೋಜಕವಾಗ್ಬಿಡುತ್ತೆ ಅನ್ನುವಂತಹ ಸಂದೇಶವನ್ನ ಕೊಟ್ಟಿದ್ದಾರೆ. ಇದರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಕಾಲರ್ ಇದ್ದಾರೆ, ಕೊಪ್ಪಳದಿಂದ ವತ್ಸಲ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ವತ್ಸಲ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಏನ್ ಹೇಳ್ತೀರಿ? ಮೋದಿ ಅವರು ಈಗಾಗಲೇ ಒಂದಾದ ಮೇಲೆ ಒಂದರಂತೆ ಮೆಸೇಜ್ ಕೊಡ್ತಾ ಇದ್ದಾರೆ, ದೇಶದ ಜನರನ್ನ ಎಚ್ಚರಿಸ್ತಾ ಇದ್ದಾರೆ. ಹೌದು ಮೇಡಮ್, ಅವ್ರು ಇಷ್ಟು ವರ್ಷ ಮೋದಿ ಅವರು 2014ನಿಂದ ಬಂದ್ರಲ್ಲ ಆಯ್ಕೆ PM ಆಗಿ, ಆವತ್ತಿನಿಂದ ಇವತ್ತಿನ ತನಕನು ನಿಸ್ವಾರ್ಥದಿಂದನೇ ಸೇವೆ ಮಾಡ್ಯಾರ್ರಿ. ನಮ್ಮ ಜನರಿಗಾಗಿ ಸಾಕಷ್ಟು ತಮ್ಮ ಎಲ್ಲಾ ತ್ಯಾಗ ಮಾಡಿ ನಮ್ ಸಲುವಾಗಿ ಅವ್ರು ತಮ್ಮ ಜೀವನ ಮುಡುಪಾಗಿಟ್ಟಾರ. ಈಗ ಮಾಡಿದ್ದು ನಮ್ಮೊಳ್ಳಕನೆ. ಅವ್ರು ಯಾವ್ದು ತಮಗಾಗಿ ಯಾವ್ದು ಮಾಡ್ಕೊಂಡಿಲ್ಲ. ಹೌದಾ? ಈಗ ನಮ್ಮ ತೈಲ ಬೆಲೆ ಏರಿಕೆ ಇಷ್ಟೆಲ್ಲ ಸಮಸ್ಯೆ ಇದಲ್ಲ. ಕೊರೋನಾದಾಗೂ ಅವ್ರು ತಗೊಂಡಾರ 100% ಒಳ್ಳೇದೇ ಇತ್ತು. ಎಷ್ಟೋ ಪಕ್ಷಗಳು ವಿರೋಧ ಮಾಡಿದ್ರು. ಇದು ಕೊರೋನಾ ವ್ಯಾಕ್ಸಿನ್ ಬಗ್ಗೆ ತಪ್ಪ ಅಭಿಪ್ರಾಯ ಕೊಟ್ರು. ಆಮೇಲೆ ಅದ್ರ ಮಹತ್ವ ತಿಳಿತಲ್ಲ ಜನತೆಗೆ. ಇದು ಹಾಗೆ ಮೇಡಮ್, ಇವತ್ತು ಯಾರಿಗೂ ಅರ್ಥ ಆಗಲ್ಲ. ಅವ್ರು ಏನ್ ಹೇಳ್ಯಾರ, ಡ್ಯೂಟಿಗೆ ಹೋಗೋರು ವ್ಯರ್ಥ ಖರ್ಚು ಮಾಡ್ಬೇಡ್ರಿ, ಮನೆ ಕುತ್ಕೊಂಡು ವರ್ಕ್ ಮಾಡ್ರಿ, ಮಿತವಾಗಿ ಬಳಸ್ರಿ. ಯಾರ್ ಸಲುವಾಗ್ರಿ ಮೇಡಮ್ ಇಷ್ಟೆಲ್ಲ ಮಾತಾಡೋದು? ಯಾವ ಪ್ರಧಾನಿ ಇಷ್ಟು ವರ್ಷ ಇಷ್ಟು ಸ್ವತಂತ್ರ ಬಂದ್ಮೇಲೆ ಯಾವ ಪ್ರಧಾನಿ ನಮ್ ಸಲುವಾಗಿ ಇಷ್ಟೆಲ್ಲ ಕಾಳಜಿ ತಗೊಂಡಾರ ಹೇಳ್ರಿ? ಅಲ್ಲ, ಪ್ರತಿಪಕ್ಷದವ್ರು ಹೇಳ್ತಾರಲ್ಲ, ಮೋದಿ ಅವ್ರಿಗೆ ದೇಶ ನಡೆಸೋದಕ್ಕೆ ಬರ್ತಾ ಇಲ್ಲ, ಪೆಟ್ರೋಲ್ ಡೀಸೆಲ್ ಇವೆಲ್ಲ ಇಲ್ದೆ ಏನ್ ಬದುಕಕ್ಕಾಗತ್ತಾ, ಸಿಲಿಂಡರ್ ಇಲ್ದೆ ಬದುಕೋಕಾಗತ್ತಾ, ಎಲ್ಲಾ ರೇಟ್ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ ಅಂತ ಏನ್ ಹೇಳ್ತೀರಿ? ಅದು ಪರೋಕ್ಷ ಮತ್ತೊಂದು ವ್ಯವಸ್ಥೆ ಮಾಡ್ಕೋಬೇಕು ನಾವು. ಒಂದನ್ನು ಮೋದಿ ಅವ್ರ ಮಾಡ್ಕೊಡು ಅಂದ್ರೆ ಆಗಲ್ಲ. ವಿರೋಧ ಪಕ್ಷದವ್ರು ಬೇಕಾದ್ ಮಾತಾಡ್ತಾರೆ ಮೇಡಮ್. ಯಾವ್ದಕ್ಕಾದ್ರೂ ಒಂದ್ ಸೊಲ್ಯೂಷನ್ ಇದ್ದೇ ಇರುತ್ತೆ. ಅಲ್ಲ ಮೇಡಮ್, ಅವ್ರಿಂದ ಆಡಳಿತ ನಡೆಸ್ಲಿಕ್ ಬರ್ತಾ ಇಲ್ಲ ಅಂತಲ್ಲ ಇವರು. ಆಡಳಿತ ನಡೆಸ್ಲಿಕ್ ಬರದೇ ಇದ್ರೆ ಇಷ್ಟು ಸಲ ಪ್ರಧಾನಿನ ಅವ್ರನ್ನೇ ಆಯ್ಕೆ ಮಾಡ್ತಿದ್ದಲ್ಲ ಜನತೆಯನ್ನು ಹುಚ್ಚಲ್ಲ ಮೇಡಮ್. ಒಳ್ಳೆನೇ ನಿರ್ಧಾರ ಮಾಡಿ ಒಳ್ಳೆ ಪ್ರಧಾನಿ ಆಯ್ಕೆ ಮಾಡಿದ್ದಾರೆ. ಕಷ್ಟದ ಕಾಲ ನೀವ್ ಯಾವ ರೀತಿ ಚೇಂಜಸ್ ಮಾಡ್ಕೊಂಡಿದ್ದೀರಿ ಮೇಡಮ್? ನಾವು ಇಲ್ಲ ಮೇಡಮ್, ನಮ್ಮಲ್ಲಿ ಯಾವ್ದು ಬೈಕ್ಗಳಿಲ್ಲ, ನಾವು ಯಾವ್ದು ಇಲ್ಲ. ನಾವು ಬಸ್ಸಲ್ಲೇ ಹೋಗ್ತೀನಿ, ಡ್ಯೂಟಿ ಮಾಡಿ ಬರ್ತೀನಿ. ನಾನು ಒಬ್ಬ ಅಂಗನವಾಡಿ ಕಾರ್ಯಕರ್ತೆ ಮೇಡಮ್. ನಮಗೂ ಪ್ರಧಾನಿ ಬಗ್ಗೆ ದಿನಬಳಕೆ ವಸ್ತುಗಳ ರೇಟ್ ಜಾಸ್ತಿ ಆಗಿದೆಯಲ್ಲ? ಆಗಿದೆ ಮೇಡಮ್. ಹಿತವಾಗಿ ಬಳಸ್ಬೇಕು, ಹಿತವಾಗಿ ಊಟ ಮಾಡ್ಬೇಕು. ಎಲ್ಲ ಎಣ್ಣೆನ ಅತಿಯಾಗಿ ಎಣ್ಣೆನ ಯಾಕೆ ಮಾಡ್ಬೇಕು? ಎಂದಾದ್ರೂ ಒಂದ್ ದಿವಸ ಮಿತವಾಗಿ ಬಳಸಬೇಕು ಅಂತ ಹೇಳ್ತೀರಿ. ಥ್ಯಾಂಕ್ ಯು ಸೋ ಮಚ್ ವತ್ಸಲ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.